ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಸಾಹಸ ಸಿಂಹ ಅಭಿನಯ ಭಾರ್ಗವ ಕರ್ನಾಟಕ ರತ್ನ ಡಾಕ್ಟರ್ ವಿಷ್ಣುವರ್ಧನ್ ಅವರು ಕನ್ನಡ ಚಿತ್ರರಂಗದ ಸೂಪರ್ ಸ್ಟಾರ್. ಹೆಚ್ಚಿನ ಡೈರೆಕ್ಟರ್ಸ್ ಮತ್ತು ಪ್ರೊಡ್ಯೂಸರ್ಸ್ ಗಳನ್ನ ಹುಟ್ಟಾಕಿರುವಂತ ನಟ. ಆಕ್ಷನ್ಸ್ ಗೆ ಒಂದು ಆಯಾಮ ತಂದವರು ಡಾಕ್ಟರ್ ವಿಷ್ಣುವರ್ಧನ್ ಅವರು. ಇವತ್ತು ಜಂಪಿಂಗ್ ಫೈಟ್ಸ್, ಬ್ಯಾಕ್ ಕಿಕ್, ರೋಪ್ ಫೈಟ್ಸ್ ಅಂತ ಹೊಸ ಹೊಸ ಸ್ಟೈಲ್ ಅಲ್ಲಿ ಆಕ್ಷನ್ಸ್ ಗಳನ್ನ ಇಂಟ್ರೊಡ್ಯೂಸ್ ಮಾಡ್ತಾ ಇದ್ದಾರೆ. ಅದಕ್ಕೆ ತಕ್ಕಾಗಿ ನಮ್ಮ ಹತ್ರ ಆಕ್ಟರ್ಸ್ ಇದ್ದಾರೆ. ಆದ್ರೆ 70s ಅಲ್ಲಿ ವಿಷ್ಣುದಾದ ಬರಕ್ ಮುಂಚೆ ಆಕ್ಷನ್ಸ್ ಯಾವ ತರ ಇತ್ತು ಅಂತ ನಮಗೆ ಗೊತ್ತು. ಬ್ಲಾಕ್ ಅಂಡ್ ವೈಟ್ ಸಿನಿಮಾಗಳಲ್ಲಿ ನೋಡಿದೀವಿ. ವಿಷ್ಣುದಾದ ಬಂದ ಮೇಲೆ ಆಕ್ಷನ್ ಸಿವಿಕನ್ಸ್ ಯಾವ ತರ ಅಪ್ಡೇಟ್ ಆಗಿ ಆಕ್ಷನ್ ಗೋಸ್ಕರನೇ ಸಿನಿಮಾಗಳನ್ನ ನೋಡುವಂತ ಆಡಿಯನ್ಸ್ ಉಟ್ಕೊಂಡಿದ್ದು ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ಬಂದ ಮೇಲೆ. ಅವರ ಸಿನಿಮಾಗಳಲ್ಲಿ ಬರೀ ನಟನೆಗೆ ಮಾತ್ರ ಅಲ್ಲ, ಫೈಟ್ ಮಾಸ್ಟರ್ಸ್ ಹೊಸ ಹೊಸ ಫೈಟ್ ಗಳನ್ನ ಕಂಪೋಸ್ ಮಾಡಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಅವರು ತುಂಬಾ ಮುಖ್ಯವಾದ ವ್ಯಕ್ತಿಯಾಗಿದ್ರು. ಜೊತೆಗೆ ಯಾವುದೇ ತರ ಫೈಟ್ ಕಂಪೋಸ್ ಮಾಡಿದ್ರು ಅಷ್ಟು ಫ್ಲೆಕ್ಸಿಬಲ್ ಆಗಿ ಫೈಟ್ ಮಾಸ್ಟರ್ಸ್ ಏನ್ ಅನ್ಕೊಂಡಿರ್ತಾರೋ ಆ ತರ ಒಂದು ಆಕ್ಷನ್ಸ್ ನ ಸ್ಕ್ರೀನ್ ಮೇಲೆ ತರ್ಸಕ್ಕೆ ಡಾಕ್ಟರ್ ವಿಷ್ಣುವರ್ಧನ್ ಅವ್ರ ತರ ಸಾಹಸ ಗೊತ್ತಿರುವಂತ ವ್ಯಕ್ತಿ ಇದ್ರೆ ಮಾತ್ರನೇ ಸಾಧ್ಯ. ಅದರಿಂದನೇ ಡಾಕ್ಟರ್ ವಿಷ್ಣುವರ್ಧನ್ ಅವ್ರು ಬಂದ ಮೇಲೆ ಆಕ್ಷನ್ಸ್ಗೂ ಇಂಪಾರ್ಟೆನ್ಸ್ ಕೊಟ್ಟು ಸಾಹಸ ಸಿಂಹ, ಸಿಡಿದೆದ್ದ ಸಹೋದರ, ಒಂದೇ ಗುರಿ, ಸ್ನೇಹಿತರ ಸವಾಲ್ ಅಂತ ಕಥೆಯ ಜೊತೆ ಆಕ್ಷನ್ಸ್ಗೂ ಇಂಪಾರ್ಟೆನ್ಸ್ ಕೊಟ್ಟು ಆ ಕಾಲದ ಯಂಗಸ್ಟರ್ಸ್ ಖುಷಿಯಿಂದ ಕನ್ನಡ ಸಿನಿಮಾಗಳನ್ನ ನೋಡಕ್ಕೆ ಕಾರಣವಾಗಿದ್ದವರು ಕನ್ನಡದ ಮೊದಲನೇ ಆಕ್ಷನ್ ಹೀರೋ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು. ಮೆಗಾ ಸ್ಟಾರ್ ಡಾಕ್ಟರ್ ಚಿರಂಜೀವಿ ಅವರು. ತೆಲುಗು ಚಿತ್ರರಂಗ ಇಷ್ಟು ದೊಡ್ಡದಾಗಿ ಬೆಳೆದು ತೆಲುಗು ಸಿನಿಮಾಗಳು ವರ್ಲ್ಡ್ ವೈಡ್ ರಿಲೀಸ್ ಆಗ್ತಾ ಇದೆ ಅಂದ್ರೆ ಅದಕ್ಕೆ ಮೇನ್ ಕಾರಣ ಡಾಕ್ಟರ್ ಚಿರಂಜೀವಿ ಅವರು. ಚಿರಂಜೀವಿ ಅವರು ಬಂದ ಮೇಲೆ ತೆಲುಗು ಚಿತ್ರರಂಗ ಓವರ್ಸೀಸ್ ಅಲ್ಲಿ ತೆಲುಗು ಸಿನಿಮಾಗಳಿಗೆ ಒಂದು ದೊಡ್ಡ ಮಾರ್ಕೆಟ್ ಕ್ರಿಯೇಟ್ ಆಗಿ ತೆಲುಗು ಚಿತ್ರಗಳಿಗೆ ದೊಡ್ಡ ಡಿಮ್ಯಾಂಡ್ ಬೆಳೆಯೋ ಕಾರಣ ಸುಪ್ರೀಂ ಹೀರೋ ಮೆಗಾ ಸ್ಟಾರ್ ಡಾಕ್ಟರ್ ಚಿರಂಜೀವಿ ಅವರು. ಇವತ್ತು ಕರ್ನಾಟಕನಲ್ಲಿ ತೆಲುಗು ಸಿನಿಮಾಗಳಿಗೆ ಒಳ್ಳೆ ಡಿಮ್ಯಾಂಡ್ ಇದೆ. ಆದ್ರೆ 80s ಮಿಡ್ ಅಂದ್ರೆ ಸ್ಟೇಟ್ ರೌಡಿ, ರುದ್ರನೇತ್ರುಡು, ಪಸಿವಡಿ ಪ್ರಾಣಂ ಈ ಸಿನಿಮಾಗಳು ಬರೋ ಟೈಮ್ ಅಲ್ಲಿ ಚಿರಂಜೀವಿ ಸಿನಿಮಾಗಳಿಗೆ ಬ್ಯಾಂಗ್ಳೂರಲ್ಲಿ ಯಾವ ತರ ಡಿಮ್ಯಾಂಡ್ ಇತ್ತು ಅಂದ್ರೆ ಆಂಧ್ರನಲ್ಲಿ ಯಾವ ತರ ಬಿಸ್ನೆಸ್ ಆಗ್ತಾ ಇತ್ತು ಅದೇ ತರ ಬಿಸ್ನೆಸ್ ಬ್ಯಾಂಗ್ಳೂರಲ್ಲೂ ಆಗ್ತಾ ಇತ್ತು. ಇರೋ ಡಿಸ್ಟ್ರಿಬ್ಯೂಟರ್ಸ್ ತೆಲುಗು ಸಿನಿಮಾನ ಪರ್ಚೇಸ್ ಮಾಡಬೇಕಾದ್ರೆ 2,000 ರೂಪಾಯೋ 4,000 ರೂಪಾಯಿ ಅಡ್ವಾನ್ಸ್ ಕೊಟ್ಟು ಒಂದು ಏರಿಯಾಗೆ ತಗೊಂತಾ ಇದ್ರು. ಆದ್ರೆ ಚಿರಂಜೀವಿ ಸಿನಿಮಾನ ತಗೊಬೇಕಾದ್ರೆ 15,000 ರಿಂದ 20,000 ಅಡ್ವಾನ್ಸ್ ಕೊಡೋಕು ರೆಡಿ ಆಗ್ತಾ ಇದ್ರು. ಆ ತರ ಒಂದು ಕ್ರೇಜ್ ನ ಕ್ರಿಯೇಟ್ ಮಾಡಿದವರು ಮೆಗಾಸ್ಟಾರ್ ಚಿರಂಜೀವಿ ಅವರು. ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು, ಮೆಗಾಸ್ಟಾರ್ ಡಾಕ್ಟರ್ ಚಿರಂಜೀವಿ ಅವರು ಇವರಿಬ್ರು ಕೈದಿ ಅನ್ನೋ ಫಿಲಂ ಅಲ್ಲಿ ಆಕ್ಟ್ ಮಾಡ್ತಾರೆ. ತೆಲುಗುನಲ್ಲಿ ಚಿರಂಜೀವಿ ಅವರು ಮಾಡಿದ್ರೆ ಕನ್ನಡದಲ್ಲಿ ವಿಷ್ಣುವರ್ಧನ್ ಅವರು ಮಾಡಿರ್ತಾರೆ. ಈ ಸಿನಿಮಾ ಆಗಿದೆ ಹೇಗೆ, ಥಿಯೇಟರ್ ಅಲ್ಲಿ ಎಷ್ಟು ದಿನ ಓಡ್ತು, ಆ ಸಿನಿಮಾದ ಕಲೆಕ್ಷನ್ ಏನು, ಈ ಸಿನಿಮಾ ರಿಲೀಸ್ ಆಗುವಾಗ ಆಡಿಯನ್ಸ್ ರಿಯಾಕ್ಷನ್ ಯಾವ ತರ ಇತ್ತು, ಇದಷ್ಟು ಸ್ವಲ್ಪ ಡೀಟೇಲ್ ಆಗಿ ನೋಡೋಣ ಬನ್ನಿ. ಡೈರೆಕ್ಟರ್ ಕೋದಂಡ ರಾಮಿರೆಡ್ಡಿ ಅವರು ಮತ್ತು ಚಿರಂಜೀವಿ ಅವರು ಕಾಂಬಿನೇಷನ್ ಅಲ್ಲಿ ಕಿರಾಯಿ ರೌಡಿಲು, ನ್ಯಾಯಂ ಕಾವಾಲಿ, ಅಭಿಲಾಷ ಅನ್ನೋ ಸಿನಿಮಾಗಳು ದೊಡ್ಡ ಕಮರ್ಷಿಯಲ್ ಸಕ್ಸಸ್ಫುಲ್ ಸಿನಿಮಾಗಳಾಗುತ್ತೆ. ಕೋದಂಡ ರಾಮಿರೆಡ್ಡಿ ಅವರಿಗೆ 1982 ಸಿಲ್ವೆಸ್ಟರ್ ಸ್ಟಾಲಿನ್ ಅವರು ಆಕ್ಟ್ ಮಾಡಿರೋ ಫಸ್ಟ್ ಬ್ಲಡ್ ಅನ್ನೋ ಸಿನಿಮಾ ತರ ತೆಲುಗುನಲ್ಲಿ ಚಿರಂಜೀವಿ ಅವ್ರನ್ನ ಇಟ್ಕೊಂಡು ಒಂದು ಆಕ್ಷನ್ ಫಿಲ್ಮ್ ಮಾಡಬೇಕು ಅಂತ ಪ್ಲಾನ್ ಮಾಡ್ತಾರೆ. ಇದನ್ನ ಚಿರಂಜೀವಿ ಅವರ ಹತ್ರ ಹೇಳುವಾಗ ಚಿರಂಜೀವಿ ಅವ್ರಿಗೂ ತುಂಬಾ ಇಷ್ಟ ಆಗುತ್ತೆ. ಕಿರಾಯಿ ರೌಡಿಲು ಸಿನಿಮಾಗೆ ಡೈಲಾಗ್ಸ್ ಬರ್ದಿರೋ ಫೇಮಸ್ ರೈಟರ್ಸ್ ಪರ್ಚೂರಿ ಬ್ರದರ್ಸ್ ಅವ್ರನ್ನ ಕಾಂಟ್ಯಾಕ್ಟ್ ಮಾಡ್ತಾರೆ. ಈ ಸಿನಿಮಾಗೆ ಕೋದಂಡ ರಾಮಿರೆಡ್ಡಿ ಅವ್ರ ಜೊತೆ ಸ್ಕ್ರೀನ್ ಪ್ಲೇ ಬರೆಯೋಕೆ ಪರ್ಚೂರಿ ಬ್ರದರ್ಸ್ ಅವರು ಕೈ ಜೋಡಿಸ್ತಾರೆ. ಅದು ಮಾತ್ರ ಅಲ್ಲ, ಆ ಸಿನಿಮಾಗೆ ಅವರೇ ಡೈಲಾಗ್ಸ್ ಬರೀತಾರೆ. ಕೋದಂಡ ರಾಮಿರೆಡ್ಡಿ ಅವ್ರ ಸಿನಿಮಾಗಳಿಗೆ ರೆಗ್ಯುಲರ್ ಆಗಿ ಮ್ಯೂಸಿಕ್ ಮಾಡ್ತಾ ಇರೋ ಕೆ ಚಕ್ರವರ್ತಿ ಅವ್ರನ್ನ ಈ ಸಿನಿಮಾಗೂ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಹೈರ್ ಮಾಡ್ತಾರೆ. ಕತೆ ಮಾಡ್ತಾ ಇರೋವಾಗಲೇ ಆ ಸಿನಿಮಾದ ಟೈಟಲ್ ಕೈದಿ ಅಂತ ಫಿಕ್ಸ್ ಆಗಿರ್ತಾರೆ. ಈ ಸಿನಿಮಾ ಪ್ರೊಡ್ಯೂಸ್ ಮಾಡ್ತಾ ಇರೋರು ಧನಂಜಯ ರೆಡ್ಡಿ, ನರಸ ರೆಡ್ಡಿ ಮತ್ತು ಸುಧಾಕರ್ ರೆಡ್ಡಿ ಅವರು. ಮಾಧವಿ ಅವ್ರನ್ನ ಹೀರೋಯಿನ್ ಆಗಿ ಬುಕ್ ಮಾಡಿದ್ರೆ ಸುಮಲತಾ ಅವ್ರನ್ನ ಸೆಕೆಂಡ್ ಹೀರೋಯಿನ್ ಆಗಿ, ಯಾಕೆಂದ್ರೆ ಚಿರಂಜೀವಿ ಅವ್ರ ಜೊತೆ ಒಂದು ಹಾಡಲ್ಲ ಇದೆ, ಅವರು ಸೆಕೆಂಡ್ ಹೀರೋಯಿನ್ ಕ್ಯಾಟಗರಿನಲ್ಲೇ ಬರ್ತಾರೆ. ಸೊ ಸೆಕೆಂಡ್ ಹೀರೋಯಿನ್ ಆಗಿ ಬುಕ್ ಮಾಡ್ತಾರೆ. ರಾವ್ ಗೋಪಾಲ್ ರಾವ್ ಅವ್ರನ್ನ ಮಾಧವಿ ಅವ್ರ ತಂದೆ ಪ್ಲಸ್ ಆ ಸಿನಿಮಾದ ವಿಲ್ಲನ್ ಆಗಿ ಹೈರ್ ಮಾಡಿದ್ರೆ ರಂಗನಾಥ್ ಅವ್ರನ್ನ ಪೊಲೀಸ್ ಆಫೀಸರ್ ಆಗಿ ಹೈರ್ ಮಾಡ್ತಾರೆ. ನಂತರ ಸಿನಿಮಾಗೆ ಬೇಕಾಗಿರೋ ಎಲ್ಲಾ ಸಪೋರ್ಟಿಂಗ್ ಆಕ್ಟರ್ಸ್ ಹೈರ್ ಮಾಡ್ತಾರೆ. ಸಿನಿಮಾಟೋಗ್ರಾಫರ್ ಆಗಿ ಲೋಕ್ ಸಿಂಗ್ ಅವ್ರನ್ನ ಬುಕ್ ಮಾಡ್ತಾರೆ. ಸಿನಿಮಾದ ಮೆಜಾರಿಟಿ ಶೂಟಿಂಗ್ ನೆಲ್ಲೂರು ಡಿಸ್ಟ್ರಿಕ್ಟ್ ಅಲ್ಲಿ ಮಾಡ್ತಾರೆ. ಈ ಸಿನಿಮಾನ ಒಂದು ಶೆಡ್ಯೂಲ್ 40 ದಿನ ಅಂತ 3 ಶೆಡ್ಯೂಲ್ ಅಲ್ಲಿ ಶೂಟಿಂಗ್ ಎಕ್ಸಿಕ್ಯೂಟ್ ಮಾಡಿರ್ತಾರೆ. ಮೆಗಾಸ್ಟಾರ್ ಚಿರಂಜೀವಿಗೆ ಈ ಸಿನಿಮಾ ಕೊಟ್ಟಿರುವಂತ ಸಂಭಾವನೆ 1,75,000. ಸಿನಿಮಾದ ಹೀರೋಯಿನ್ ಮಾಧವಿ ಅವರಿಗೆ 40,000 ರೂಪಾಯಿ ಕೊಟ್ಟಿರ್ತಾರೆ. ಟೋಟಲಿ ಈ ಸಿನಿಮಾದ ಬಜೆಟ್ 24 ರಿಂದ 26 ಲಕ್ಷ ಮುಗಿಸಿರ್ತಾರೆ. 28 ಅಕ್ಟೋಬರ್ 1983 ನಲ್ಲಿ ಮೆಗಾಸ್ಟಾರ್ ಚಿರಂಜೀವಿ ಅವರು ಆಕ್ಟ್ ಮಾಡಿ, ಕೋದಂಡ ರಾಮಿರೆಡ್ಡಿ ಅವರು ಡೈರೆಕ್ಟ್ ಮಾಡಿ, ಸಂಯುಕ್ತ ಮೂವಿ ಪ್ರೊಡಕ್ಷನ್ ಅವರು ಪ್ರೊಡ್ಯೂಸ್ ಮಾಡಿರೋ ಕೈದಿ ಅನ್ನೋ ಸಿನಿಮಾ ರಿಲೀಸ್ ಆಗುತ್ತೆ. ಕೈದಿ ಸಿನಿಮಾದ ಕತೆ ನಮ್ಗೆ ಎಲ್ಲರಿಗೂ ಗೊತ್ತು. ಹೇಗೋ ಸಿನಿಮಾ ನೋಡಿರ್ತೀವಿ, ತೆಲುಗುನಲ್ಲೋ ಕನ್ನಡದಲ್ಲೋ ನೋಡಿರ್ತೀವಿ. ಹೀರೋ ತಂದೆ ಮತ್ತು ಅಕ್ಕನ ಸಾಯಿಸಿರೋ ಅಂತ ಊರಿನ ದೊಡ್ಡ ಸಾಹುಕಾರ, ಹೀರೋಯಿನ್ ಅವರ ಅಪ್ಪ ರಾವ್ ಗೋಪಾಲ್ ರಾವ್ ಮತ್ತು ಅವ್ರ ಗ್ಯಾಂಗ್ ನ ರಿವೆಂಜ್ ತಗೊಳ್ಳಂತ ಒಬ್ಬ ಯಂಗ್ ಹೀರೋ ಪೊಲೀಸಿಂದ ತಪ್ಪಿಸ್ ಗಾಯಗೊಂಡು ಒಂದು ಮನೆ ಹತ್ರ ಬಿದ್ದಿರ್ತಾರೆ. ಅವ್ರನ್ನ ಕರ್ಕೊಂಡೋಗಿ ಅವ್ರಿಗೆ ಚಿಕಿತ್ಸೆ ಕೊಡುವಂತ ಡಾಕ್ಟರ್ ಸುಮಲತಾ
ಅವರು ಸೊ ಹೀರೋಗ್ ಸಪೋರ್ಟಿವ್ ಆಗಿರೋ ಸುಮಲತಾನ ಕೂಡ ರಾವ್ ಗೋಪಾಲ್ ರಾವ್ ಮತ್ತು ಅವ್ರ ಗ್ಯಾಂಗ್ ಸಾಯಿಸಿ ಆ ಒಂದು ಕೇಸ್ ನ ಕೂಡ ಚಿರಂಜೀವಿ ಮೇಲೆ ಟೂಸ್ ಮಾಡ್ತಾರೆ. ನಂತರ ಚಿರಂಜೀವಿ ಅವರು ಪೊಲೀಸರಿಂದ ತಪ್ಪಿಸ್ಕೊಂಡು ಅವ್ರನ್ನ ಯಾವ ತರ ರಿವೆಂಜ್ ತಗೊಂತಾರೆ. ಇದನ್ನ 2.5 ಗಂಟೆ ಎಲ್ಲೂ ಬೋರ್ ಓಡಿಸದೆ ಇಂಟ್ರೆಸ್ಟಿಂಗ್ ಆಗಿ ಹೇಳ್ಕೊಂಡ್ ಬರ್ತಾರೆ. ಈ ಫಿಲಂ ಅಲ್ಲಿ ಚಿರಂಜೀವಿ ಅವ್ರ ಪರ್ಫಾರ್ಮೆನ್ಸ್ ಅಂತೂ ಅಲ್ಟಿಮೇಟ್ ಅನ್ಬೋದು. ಸೀನ್ 1 ಇಂದ ಸೀನ್ ಎಂಡ್ ವರೆಗೂ ಅದ್ಭುತವಾಗಿ ಮಾಡಿದ್ದಾರೆ. ಅದರಲ್ಲೂ ಒಂದು ಚೇಸಿಂಗ್ ಸೀನ್ ಇರುತ್ತೆ, ಅದರಲ್ಲಿ ಬೈಕ್ ಸ್ಕಿಡ್ ಆಗಿ ಚಿರಂಜೀವಿ ಅವ್ರದ್ದು ಒಂದು ಜಂಪ್ ಇರುತ್ತೆ. ನೋಡಕ್ಕೆ ಅಷ್ಟು ನ್ಯಾಚುರಲ್ ಆಗಿ ಅಷ್ಟು ಅದ್ಭುತವಾಗಿದೆ. ಚಿರಂಜೀವಿ ಅವ್ರ ಕೆರಿಯರ್ ಅಲ್ಲೇ ಅಂದ್ರೆ ಅದಕ್ಕೆ ಮುಂಚೆ ಅವ್ರು ಆಕ್ಟ್ ಮಾಡಿರೋ ಫಿಲಂಗಳಲ್ಲಿ ಫಸ್ಟ್ ಆಕ್ಷನ್ ಫಿಲಂ ಅಂದ್ರೆ ಕೈದಿ ಸಿನಿಮಾನೇ. ಅದ್ಭುತವಾದ ಎಂಟರ್ಟೈನಿಂಗ್ ಸಿನಿಮಾ. ಈ ಸಿನಿಮಾ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 175 ಡೇಸ್ ಕಂಪ್ಲೀಟ್ ಮಾಡಿದ್ರೆ ಇನ್ನು ಕೆಲವು ಥಿಯೇಟರ್ಗಳಲ್ಲಿ 350 ಡೇಸ್ ಕಂಪ್ಲೀಟ್ ಮಾಡುತ್ತೆ. 26 ಲಕ್ಷದಲ್ಲಿ ನಿರ್ಮಿಸಿರುವಂತಹ ಸಿನಿಮಾ 4 ರಿಂದ 4.25 ಕೋಟಿ ರೂಪಾಯಿ ಕಲೆಕ್ಟ್ ಮಾಡುತ್ತೆ. ಆ ವರ್ಷದ ದೊಡ್ಡ ಇಂಡಸ್ಟ್ರಿ ಹಿಟ್ ಆಗುತ್ತೆ. ಚಿರಂಜೀವಿ ಅವರ ಫಿಲಂ ಕೆರಿಯರ್ ಅಲ್ಲೇ ಫಸ್ಟ್ ಇಂಡಸ್ಟ್ರಿ ಹಿಟ್ ಸಿನಿಮಾ 1983 ನಲ್ಲಿ ರಿಲೀಸ್ ಆಗಿರೋ ಕೈದಿ ಸಿನಿಮಾನೆ. ಈ ಸಿನಿಮಾನ ಕನ್ನಡಕ್ಕೆ ರಿಮೇಕ್ ಮಾಡ್ತಾರೆ. ಕನ್ನಡದಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡ್ತಾರೆ. KSR ದಾಸ್ ಅವರು ಡೈರೆಕ್ಟ್ ಮಾಡ್ತಾರೆ. GRK ರಾಜು ಅವರು ಪ್ರೊಡ್ಯೂಸ್ ಮಾಡ್ತಾರೆ. ಸಿನಿಮಾದ ಹೀರೋಯಿನ್ ಮಾಧವಿ ಅವರ ಕ್ಯಾರೆಕ್ಟರ್ ನ ಕನ್ನಡದಲ್ಲೂ ಮಾಧವಿ ಅವರೇ ಮಾಡಿರ್ತಾರೆ. ಡಾಕ್ಟರ್ ಸುಮಲತಾ ಅವರ ಪಾತ್ರನ ಕನ್ನಡದಲ್ಲಿ ಆರತಿ ಅವರು ಮಾಡಿರ್ತಾರೆ. ಆ ಸಿನಿಮಾದ ವಿಲ್ಲನ್ ರಾವ್ ಗೋಪಾಲ್ ರಾವ್ ಪಾತ್ರನ ವೀರೇಂದ್ರ ಗೋಪಾಲ್ ಅವರು ಮಾಡಿರ್ತಾರೆ. ಸಿನಿಮಾದ ಮ್ಯೂಸಿಕ್ ಡೈರೆಕ್ಟರ್ ಆಗಿ ಕನ್ನಡದಲ್ಲೂ K ಚಕ್ರವರ್ತಿ ಅವರೇ ಮ್ಯೂಸಿಕ್ ಮಾಡಿರ್ತಾರೆ. ಸಿನಿಮಾಟೋಗ್ರಾಫರ್ ಆಗಿ V ಲಕ್ಷ್ಮಣ್ ಅವ್ರನ್ನ ಬುಕ್ ಮಾಡ್ತಾರೆ. ಪೊಲೀಸ್ ಆಫೀಸರ್ ರಂಗನಾಥ್ ಪಾತ್ರಕ್ಕೆ ಸುದರ್ಶನ್ ಅವ್ರನ್ನ ಹೈಯರ್ ಮಾಡ್ತಾರೆ. ಅದು ಮಾತ್ರ ಅಲ್ಲ, ಖೈದಿ ಅನ್ನೋ ಸಿನಿಮಾ ಕನ್ನಡಕ್ಕೆ ರೀಮೇಕ್ ಆಗ್ತಾ ಇದೆ. ಅದರಲ್ಲಿ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡ್ತಾ ಇದಾರೆ ಅಂತ ಯಾವಾಗ ಗೊತ್ತಾಗುತ್ತೋ ದೊಡ್ಡ ಮಟ್ಟಕ್ಕೆ ನಿರೀಕ್ಷೆ ಮೂಡಿಸುತ್ತೆ. ಆಗಿನ ವಾರ ಪತ್ರಿಕೆಗಳಲ್ಲಿ ಯಾವಾಗಲ ಖೈದಿ ಸಿನಿಮಾದ ಅಪ್ಡೇಟ್ ಬರುತ್ತೋ ಆ ಒಂದಿನ ಹೆಚ್ಚಿನ ಪೇಪರ್ ಬಿಸ್ನೆಸ್ ಆಗ್ತಾ ಇತ್ತು. 29 ಮೇ 1984 ಅಲ್ಲಿ ಸಾಹಸ ಸಿಂಹ ಡಾಕ್ಟರ್ ವಿಷ್ಣುವರ್ಧನ್ ಅವರು ಆಕ್ಟ್ ಮಾಡಿ KSR ದಾಸ್ ಅವರು ಡೈರೆಕ್ಟ್ ಮಾಡಿ GRK ರಾಜು ಅವರು ಪ್ರೊಡ್ಯೂಸ್ ಮಾಡಿರೋ ಹೆಚ್ಚು ನಿರೀಕ್ಷಿಸಲಾಗಿರುವ ಖೈದಿ ಸಿನಿಮಾ ರಿಲೀಸ್ ಆಗುತ್ತೆ. ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಆಗುತ್ತೆ. ಅದು ಮಾತ್ರ ಅಲ್ಲ, ಆ ವರ್ಷದಲ್ಲಿ ರಿಲೀಸ್ ಆಗಿರೋ ಸಿನಿಮಾಗಳಲ್ಲಿ 3 ದಿನ ಕಂಟಿನ್ಯೂಸ್ ಹೌಸ್ಫುಲ್ ಆಗಿ ಪ್ರೇಕ್ಷಕರು ಬ್ಲಾಕ್ ಅಲ್ಲಿ ಹೆಚ್ಚಿನ ದುಡ್ಡು ಕೊಟ್ಟು ನೋಡಿರುವಂತ ಸಿನಿಮಾಗಳಲ್ಲಿ ಖೈದಿ ಸಿನಿಮಾನು ಒಂದು. ಸಿನಿಮಾ ನೋಡ್ಕೊಂಡು ಹೊರಗೆ ಬರೋ ಆಡಿಯನ್ಸ್ ಗೆ ಆ ಸಿನಿಮಾ ತುಂಬಾ ಇಷ್ಟ ಆಗುತ್ತೆ. ಕಾರಣ ತೆಲುಗುನಲ್ಲಿ ನೋಡಿರೋ ಆಡಿಯನ್ಸ್ ಕೂಡ ಕನ್ನಡದ ಖೈದಿ ಸಿನಿಮಾ ನೋಡಿ ಖುಷಿಯಿಂದ ಹೋಗ್ತಾರೆ. ಇದಕ್ ಮುಂಚೆ ವಿಷ್ಣುವರ್ಧನ್ ಅವರು ಸಾಹಸ ಸಿಂಹ, ಸಿಡಿದದ ಸಹೋದರರ ಸವಾಲ್, ಸ್ನೇಹಿತರ ಸವಾಲ್ ಅಂತ ಸುಮಾರು ಆಕ್ಷನ್ ಮೂವೀಸ್ ಮಾಡಿದ್ದಾರೆ. ಆದ್ರೆ ಕೈದಿನಲ್ಲಿ ವಿಷ್ಣುವರ್ಧನ್ ಅವರ ಪರ್ಫಾರ್ಮೆನ್ಸ್ ಅಂತೂ ದಿ ಬೆಸ್ಟ್ ಪರ್ಫಾರ್ಮೆನ್ಸ್ ಅನ್ಬಹುದು. ಅದರಲ್ಲೂ ಕೆಲವು ಸೀನ್ ಗಳಿಗೆ ಅವ್ರು ಕೊಡೋ ಲುಕ್ ಏನಿದೆಯೋ ಅಂತ ಶಾರ್ಪ್ ಲುಕ್ ಏನಿದೆಯೋ ನೋಡೋ ಆಡಿಯನ್ಸ್ ಗೆ ರೋಮಾಂಚನ ತರಿಸುತ್ತೆ. ಅದರಲ್ಲೂ ಕೋರ್ಟ್ ಅಲ್ಲಿ ಪೊಲೀಸ್ ಅವರು ಏನೆಲ್ಲ ಹೇಳಿ ಚಾರ್ಜ್ ಶೀಟ್ ನ ಫೈಲ್ ಮಾಡಿದ್ದಾರೆ ಅಂತ ಓದ್ತಾ ಇರ್ತಾರೆ ಜಡ್ಜ್ ಅವರು. ಆ ಟೈಮ್ ಅಲ್ಲಿ ವಿಷ್ಣುವರ್ಧನ್ ಅವರು ಸ್ಲೀವ್ಲೆಸ್ ಬ್ಲಾಕ್ ಕಲರ್ ಟಿ ಶರ್ಟ್ ಹಾಕೊಂಡು ಕೈ ಕೊಟ್ಕೊಂಡು ಜಡ್ಜ್ ಅವ್ರನ್ನೇ ನೋಡ್ತಾ ಇರ್ತಾರೆ. ಅದಂತೂ ಸಕ್ಕದಾಗಿದೆ. ಅದು ಕೋರ್ಟ್ ಸೀನೆ ತುಂಬಾ ಅದ್ಭುತವಾಗಿ ಮಾಡಿದ್ದಾರೆ. ಮರಣದಂಡನೆ ಅಂತ ಡಿಸೈಡ್ ಆದ್ಮೇಲೆ ವಿಷ್ಣುವರ್ಧನ್ ಅವರು ನಕ್ಕೊಂಡೇ ಇರ್ತಾರಲ್ಲ, ಆ ಸೀನ್ ಅಂತೂ ಎಕ್ಸ್ಟ್ರಾರ್ನರಿ ಸೀನ್ ಅನ್ಬೋದು. ಮರಣದಂಡನೆ 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 ಪ್ಲಸ್ ಆಕ್ಷನ್ಸ್ ಬಗ್ಗೆ ನಾವು ಹೇಳೋದೇ ಬೇಕಾಗಿಲ್ಲ. ಅವರ ಆಕ್ಷನ್ಸ್ ಅಂತೂ ಈ ಫಿಲಂ ಅಲ್ಲಿ ಸೂಪರ್ ಆಗಿ ವರ್ಕೌಟ್ ಆಗಿದೆ. ಅದರಲ್ಲಿ ಒಂದು ಶಾಟ್ ಇದೆ, ಆ ಉಯ್ಯಾಲ ಮೇಲೆ ವಿಲನ್ ಬಿದ್ದ ತಕ್ಷಣ ಜಂಪ್ ಮಾಡಿ ವಿಷ್ಣುವರ್ಧನ್ ಅವರು ಅವ್ರ ಮೇಲೆ ಬೀಳ್ಬೇಕು. ಸೂಪರ್ ಶಾಟ್ ಅದು. ಅಂದ್ರೆ ಬಿಗಿನಿಂಗ್ ಅಲ್ಲಿ ಫ್ರೇಮ್ ಅಲ್ಲಿ ಇರಲ್ಲ ವಿಷ್ಣುವರ್ಧನ್ ಅವರು, ಬರೀ ಉಯ್ಯಾಲೆ, ಆ ಉಯ್ಯಾಲ ಮೇಲೆ ಆ ರೌಡಿಗಳು ಬಿದ್ದಿರ್ತಾರೆ. ನಂತರ ಜಂಪ್ ಮಾಡಿ ಫ್ರೇಮ್ ಒಳಗೆ ಎಂಟ್ರಿ ಆಗುತ್ತೆ ವಿಷ್ಣುವರ್ಧನ್ ಎಂಟ್ರಿ. ಥಿಯೇಟರ್ ಅಲ್ಲಿ ನೋಡಕ್ ಸಖತ್ತಾಗಿರುತ್ತೆ. ಈ ಸಿನಿಮಾಗೆ ಪ್ರೇಕ್ಷಕರಿಂದ ಯಾವ ತರ ರಿಸೆಪ್ಷನ್ ಸಿಗುತ್ತೆ ಅಂದ್ರೆ ಸುಮಾರು ಥಿಯೇಟರ್ಗಳಲ್ಲಿ ಹೌಸ್ಫುಲ್ ಆಗಿ ಸಿನಿಮಾ ರಿಲೀಸ್ ಆಗಿ 3 ವಾರ ಆದ್ರೂ ಮೈಸೂರಲ್ಲಿರೋ ಸಂಗಮ್ ಮತ್ತು ಪದ್ಮ ಅಂತ ಥಿಯೇಟರ್ಗಳಲ್ಲಿ ದಿನಕ್ಕೆ 5 ಶೋ ನಡೆಸ್ತಾರೆ. ಇದೇ ಪರಿಸ್ಥಿತಿ ರಿಲೀಸ್ ಆಗಿರೋ ಸುಮಾರು ಥಿಯೇಟರ್ಗಳಲ್ಲಿ 5 ಶೋ ನಡೆಸ್ತಾರೆ. ಚಿರಂಜೀವಿ ಅವರು ಆಕ್ಟಿಂಗ್ ಇಂತ ಡ್ಯಾನ್ಸ್ ಇಂದಾನೆ ಫೇಮಸ್ ಆದವರು. ಅದರಲ್ಲೂ ಖೈದಿನಲ್ಲಿ ರಗುಲು ತೋಂದಿ ಮೊಗಲಿ ಪದ ಅನ್ನೋ ಹಾಡಲ್ಲಿ ಚಿರಂಜೀವಿ ಅವರು ಮತ್ತು ಮಾಧವಿ ಅವರು ಡ್ಯಾನ್ಸ್ ಅಂತೂ ಅಲ್ಟಿಮೇಟ್ ಆಗಿರುತ್ತೆ. ಆ ಹಾಡನ್ನ ಕನ್ನಡದಲ್ಲಿ ಹೇಗ್ ಮಾಡ್ತಾರೋ ಅನ್ನೋ ಒಂದು ಕುತೂಹಲ ಎಲ್ಲ ಆಡಿಯನ್ಸ್ಗೂ ಇತ್ತು. ಸಿನಿಮಾ ನೋಡ್ತಾ ಇರೋ ಆಡಿಯನ್ಸ್ ಯಾವಾಗ ವಿಷ್ಣುವರ್ಧನ್ ಅವರು ಮತ್ತು ಮಾಧವಿ ಅವರ ತಾಳೆ ಹೂವ ಎದೆಯಿಂದ ಅಂತ ಸಾಂಗ್ ಬರುತ್ತೋ ಆ ಹಾಡಲ್ಲಿ ವಿಷ್ಣುವರ್ಧನ್ ಅವರು ಮತ್ತು ಮಾಧವಿ ಅವರು ಇವರಿಬ್ರು ಡ್ಯಾನ್ಸ್ ಮಾಡ್ತಾ ಇರುವಾಗ ಆಡಿಯನ್ಸ್ ಆ ಹಾಡನ್ನ ಅಷ್ಟು ಎಂಜಾಯ್ ಮಾಡ್ತಾರೆ. ಕಾರಣ ವಿಷ್ಣುವರ್ಧನ್ ಅವರ ಡ್ಯಾನ್ಸ್ ಮೂಮೆಂಟ್ಸ್ ಏನಿದೆಯೋ ಅಷ್ಟು ಅದ್ಭುತವಾಗಿ ಮಾಡಿರ್ತಾರೆ. ಅದು ಮಾತ್ರ ಅಲ್ಲ, ಆ ಹಾಡಲ್ಲಿ ಇಬ್ಬರ ಕೆಮಿಸ್ಟ್ರಿ ಅಷ್ಟು ಚೆನ್ನಾಗಿ ವರ್ಕೌಟ್ ಆಗಿದೆ. ಖೈದಿ ರಿಲೀಸ್ ಆಗಿ ಸುಮಾರು ಥಿಯೇಟರ್ಗಳಲ್ಲಿ 25 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 50 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಇನ್ನು ಕೆಲವು ಥಿಯೇಟರ್ಗಳಲ್ಲಿ 75 ಡೇಸ್ ಕಂಪ್ಲೀಟ್ ಮಾಡುತ್ತೆ. ನಾರ್ತ್ ಕರ್ನಾಟಕ ಮತ್ತು ಸೌತ್ ಕರ್ನಾಟಕ ಥಿಯೇಟರ್ಗಳಲ್ಲಿ 115 ಡೇಸ್ ಕಂಪ್ಲೀಟ್ ಮಾಡುತ್ತೆ. ಆ ಟೈಮ್ ಅಲ್ಲಿ ಖೈದಿ 100 ಡೇಸ್ ಸಿನಿಮಾ ಆಗಿದ್ದರು. ಈ ಸಿನಿಮಾನ ಯಾವಾಗೆಲ್ಲ ರೀ ರಿಲೀಸ್ ಮಾಡ್ತಾರೋ ಅವಾಗೆಲ್ಲ ಹೊಸ ಸಿನಿಮಾಗಿಂತ ರೀ ರಿಲೀಸ್ ಆಗಿರೋ ಖೈದಿ ಸಿನಿಮಾದ ಕಲೆಕ್ಷನ್ ದೊಡ್ಡ ಕಲೆಕ್ಷನ್ ಆಗಿರುತ್ತೆ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬೈ.